ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮವರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಅವರ ಮನಸ್ಸಿನ ಭಾವನೆ ಏನು ಅಂತ ನೋಡುವ. ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 3 ಸಲ ಹೇಳಿಬಿಟ್ಟು ಇಲ್ಲಿ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಏನೆಲ್ಲ ಆಗ್ತಾ ಉಂಟು. ಅವರು ಇವಾಗ ಕೆಲವರಲ್ಲಿ ಬ್ರೇಕಪ್ ಸಿಚುವೇಶನಲ್ಲಿ ಇದ್ದೀರಾ, ಸರಿಯಾಗಿ ಮಾತನಾಡ್ತಾ ಇಲ್ಲ. ಅವರಿಗೆ ಅಗತ್ಯ ಇದ್ದರೆ ಮಾತ್ರ ಕೆಲವರಲ್ಲಿ ಕಾಲ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಟೈಮ್ ಬಿಟ್ಟು ಮೇ ಬಿ ವಿದಿನ್ 3 to 4 ಮಂತ್ಸಲ್ಲಿ ಒಂದು ಸ್ಪೆಷಲ್ ಸೆಲೆಬ್ರೇಷನ್ ಅಥವಾ ಒಂದು ಗುಡ್ ನ್ಯೂಸು ನಿಮಗೆ ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ ನಿಮ್ಮವ್ರು ನಿಮ್ಮನ್ನು ಮೀಟ್ ಆಗ್ತಾ ಇಲ್ಲ, ನನ್ನ ಜೊತೆ ಮಾತನಾಡ್ತಾ ಇಲ್ಲ, ಸೊ ಔಟಿಂಗ್ ಹೋಗ್ತಾ ಇಲ್ಲ, ಎಲ್ಲಿ ಕೂಡ ಅವರು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿಂದ ಮೀಟ್ ಆಗ್ತಾರೆ ಅವರು. ಕೆಲವರಿಗೆ ಇಲ್ಲಿ ಪ್ರೀತಿಯ ವಿಷಯದಲ್ಲಿ ತುಂಬ ನೊಂದ್ಕೊಳ್ತಾ ಇದ್ದೀರಾ. ನಿಮ್ಮ ಮನಸ್ಸಿಗೆ ತುಂಬ ಇಲ್ಲಿ ನೋವಾಗ್ತಾ ಉಂಟು. ಇಲ್ಲಿ ಅವ್ರು ನಿಮ್ಮ ಜೊತೆ ಇರಬೇಕು, ಎಲ್ಲನೂ ಸರಿ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಇಲ್ಲಿ ಯಾವುದು ಕೂಡ ಆಗ್ತಾ ಇಲ್ಲ. ಎಷ್ಟೇ ಜಗಳ ಮಾಡಿದ್ರು, ಎಷ್ಟೇ ನೀನು ನನಗೆ ಬೇಡ ಅಂತ ಹೇಳಿದ್ರು, ಅವರು ಒಮ್ಮೆ ನಿಮ್ಮನ್ನು ಮೀಟ್ ಆದಾಗ ನಿಮ್ಮ ಮುಖ ನೋಡಿದರೆ ಸಾಕು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ಮೀಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಅವ್ರು ನಿಮ್ಮ ಮುಖ ನೋಡಿದ ತಕ್ಷಣ ಬರಲಾಗ್ತಾರೆ. ಎಷ್ಟೇ ಸಿಟ್ಟಿದ್ರು ದೂರ ಆಗುತ್ತೆ. ಇಲ್ಲಿ ಕೆಲವರು ಅಂದ್ಕೊಳ್ತಾ ಇದ್ದೀರಾ, ಇಲ್ಲ ಇನ್ನೂ ಈ ರಿಲೇಷನ್ಶಿಪ್ ಸರಿ ಹೋಗಲ್ಲ, ಎಲ್ಲ ಮುಗ್ದೋಯ್ತು ಅಂತ. ಬಟ್ ಆ ಥರ ಏನೂ ಇಲ್ಲ. ಇಲ್ಲಿ ಒಂದು ಚೇಂಜಸ್ ಅನ್ನೋದು ವಿದಿನ್ 3 to 4 ಮಂತ್ಸಲ್ಲಿ ಕಾಣುತ್ತೆ. ಒಂದು ಗುಡ್ ನ್ಯೂಸು ನಿಮಗೆ ಒಂದು ಸಿಗುತ್ತೆ. ಸೊ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನೀವು. ಕೆಲವರಿಗೆ ಥರ್ಡ್ ಪಾರ್ಟಿ ಎನರ್ಜೀಸ್ ಉಂಟು, ಎಲ್ಲರಿಗೆ ಅಲ್ಲ, ಕೆಲವರಿಗೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ನಿಮ್ಮ ಪ್ರೀತಿಯ ಮೇಲೆ ನಂಬಿಕೆ ಇರಬೇಕು. ನೀವು ಪ್ರಾರ್ಥಿಸುವಂತಹ ದೇವರ ಮೇಲೆ ಅಥವಾ ನೀವು ಕೇಳುವಂತಹ ಮಂತ್ರದ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಇಲ್ಲಿ ಕೆಲವರು ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಅವ್ರು ಇರುವಾಗ ನಿಮಗೂ ಅಷ್ಟು ಅವರ ವ್ಯಾಲ್ಯೂ ಗೊತ್ತಾಗಿಲ್ಲ. ಅವ್ರು ದೂರ ಹೋಗ್ತಾ ಇದ್ದಾರೆ ಅಂತಲೇ ನಿಮಗೆ ಕೆಲವರಿಗೆ ಗೊತ್ತಾಗಿಲ್ಲ. ಸಮಯ ಸಂದರ್ಭ ಒಂದೇ ರೀತಿ ಇರುತ್ತೆ ಅಂತ ನಿಮ್ಮ ಮನಸ್ಸಲ್ಲಿತ್ತು. ಈ ವ್ಯಕ್ತಿ, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಇಲ್ಲ ಅವ್ರು ನನ್ನನ್ನು ಬಿಟ್ಟು ಯಾವತ್ತೂ ಹೋಗಲ್ಲ ಅಂತ ಇತ್ತು. ಬಟ್ ನಿಮ್ಮ ಏನು ನಂಬಿಕೆ ಇತ್ತು ನೋಡಿ, ಅದೆಲ್ಲ ಇವಾಗ ನಿಮಗೇನೆ ಗೊತ್ತಾಗಿದೆ ಸಿಚುವೇಶನ್ ಯಾವ ಥರ ಆಗಿದೆ ಅಂತ. ಸೊ ಹಾಗಾಗಿ ಇಲ್ಲಿ ಕೆಲವೊಂದು ಸಂದರ್ಭಗಳು ನೀವಾಗಿ ಕ್ರಿಯೇಟ್ ಮಾಡಿದ್ದು ಅಲ್ಲ, ಅದು ಆಗಿ ಸಂದರ್ಭ ಕ್ರಿಯೇಟ್ ಆದದ್ದು. ಸೊ ಅಲ್ಲಿ ಅಂದರೆ ನಿಮಗೆ ಅದು ಗೊತ್ತಿರಲಿಲ್ಲ, ಈ ಥರ ಒಂದು ಸಿಚುವೇಶನ್ ನಮ್ಮ ಹುಡುಗಿ ಅಥವಾ ಹುಡುಗ ದೂರ ಆಗ್ತಾರೆ. ನಾವು ಲೈಫಲ್ಲಿ ಈ ಒಂದು ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ಅಥವಾ ನನ್ನ ಹುಡುಗ ಬರಬೇಕು, ಹುಡುಗಿ ಬರಬೇಕು ಅಂತ ನಾನು ಇಷ್ಟು ವೆಯ್ಟ್ ಮಾಡ್ತೇನೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿಲ್ಲ. ಎಲ್ಲ ಆಕಸ್ಮಿಕವಾಗಿ ನಟ್ಟು ಹೋಯಿತು. ಸೊ ಮುಂಚೆ ಪ್ರೀತಿ ಮಾಡ್ತಾ ಇದ್ದ ವ್ಯಕ್ತಿಯೇ ಇವರು ಅನ್ನುವ ಮಟ್ಟಿಗೆ ನಿಮ್ಮ ಮನಸ್ಸಿಗೆ ನೋವಾಗ್ತಾ ಉಂಟು. ಕೆಲವರಲ್ಲಿ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ, ಡಿಪ್ರೆಷನಲ್ಲಿದ್ದೀರಾ. ಏನು ಮಾಡಬೇಕು, ಏನು ಮಾಡಬಾರ್ದು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ನೀವು ಪ್ರೀತಿಸಬೇಕು, ನಿಮಗೆ ನೀವು ಟೈಮ್ ಕೊಡಬೇಕು. ಅತಿಯಾಗಿ ಆಲೋಚನೆ ಮಾಡ್ತೀರಾ, ಕಣ್ಣೀರು ಹಾಕ್ತೀರಾ, ಯಾವುದು ಕೂಡ ನಾನು ಅಂದ್ಕೊಂಡ ಥರ ಆಗ್ತಾ ಇಲ್ಲ. ಪದೇ ಪದೇ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರನ್ನು ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇದ್ದೀರಾ. ಸೊ ಲೈಫಲ್ಲಿ ಏನಾಗ್ತಾ ಉಂಟು, ನಿಜವಾಗಿಯೂ ಏನಾಗ್ತಾ ಉಂಟು ನನ್ನ ಲೈಫಲ್ಲಿ. ಸೊ ಅದೇ ಆಲೋಚನೆ ಮಾಡ್ತಾ ಇದ್ದೀರಾ. ನಿಮಗೆ ಬೇರೆ ಆಲೋಚನೆನೇ ಬರ್ತಾ ಇಲ್ಲ. ನಿಮ್ಮ ಫ್ಯಾಮಿಲಿ ಬಗ್ಗೆ ಇರ್ಬೋದು, ನಿಮ್ಮ ಕೆರಿಯರ್ ಬಗ್ಗೆ ಇರ್ಬೋದು, ಬಿಸ್ನೆಸ್ ರಿಲೇಟೆಡ್ ಇರ್ಬೋದು. ಇದು ನಾನು ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಇಬ್ಬರಿಗೂ ಹೇಳ್ತಾ ಇದ್ದೇನೆ. ಸೊ ಈ ರಿಲೇಷನ್ಶಿಪ್ ಹೆಂಗೆ ಅಂದರೆ, ಸೊ ಇವಾಗ ನೀವಿಲ್ಲಿ ಡೀಪ್ ಆಗಿ ಅವರನ್ನು ಪ್ರೀತಿ ಮಾಡಿದ್ದೀರಾ, ಅವರು ಕೂಡ ಪ್ರೀತಿ ಮಾಡಿದ್ದಾರೆ. ಬಟ್ ಮಿಡ್ಲಲ್ಲಿ ಏನಾಯಿತು ಅಂತ ನೀವು ಅರ್ಥ ಮಾಡಿಕೊಳ್ಳುವ ಅಷ್ಟರಲ್ಲಿ ಅವರು ನಿಮ್ಮಿಂದ ದೂರ ಆಗಿದ್ದಾರೆ. ಸೊ ಇದು ತುಂಬ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದೆ. ಪರಿಸ್ಥಿತಿ ಈ ಥರನೂ ಕ್ರಿಯೇಟ್ ಆಗುತ್ತಾ, ನಮ್ಮವರೇ ನನ್ನಿಂದ ದೂರ ಆಗುವಂತಹ ಅಥವಾ ನನಗೆ ಮನಸ್ಸಿಗೆ ನೋವಾಗುವ ಥರ ಮಾತನಾಡಲಿಕ್ಕೆ ಸಾಧ್ಯನಾ, ಏನಾಗ್ತಾ ಉಂಟು, ನನಗೆ ಏನಾಯಿತು. ಸೊ ಇದು ಎಲ್ಲನೂ ನಿಮಗೆ ತುಂಬ ಮನಸ್ಸಿಗೆ ಸ್ಟ್ರೆಸ್ ಮಾಡ್ತಾ ಉಂಟು, ನೋವು ಕೊಡ್ತಾ ಉಂಟು. ಪ್ರಕೃತಿಯ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ನೀವು ಪ್ರೀತಿಸಿ. ಜಾಸ್ತಿ ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ, ನೀವು ಹೀಲ್ ಮಾಡ್ಕೊಳ್ಳಿ.
ಅತಿಯಾಗಿ ಕಣ್ಣೀರು ಹಾಕೋದು, ಅತಿಯಾಗಿ ಯೋಚನೆ ಮಾಡೋದು ಅಥವಾ ಒಂದು ನೆಗೆಟಿವ್ ಎನರ್ಜಿಯಲ್ಲಿ ಇದ್ದರೆ ಅದು ಪಾಸಿಟಿವ್ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗೋದು ಕೂಡ ನಿಮ್ಮವರಿಗೆ ತಲುಪೋದು ಕೂಡ ತಲುಪಲ್ಲ. ನೀವು ನೆಗೆಟಿವ್ ವೈಬ್ರೇಷನಲ್ಲಿ ಇರಬಾರ್ದು, ಪಾಸಿಟಿವ್ ಆಗಿರಬೇಕು. ನಮ್ಮ ಹುಡುಗ, ನಮ್ಮ ಹುಡುಗಿ, ನನ್ನ ಹಸ್ಬೆಂಡ್, ನನ್ನ ಹೆಂಡತಿ ನಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ, ಎಲ್ಲನೂ ಸರಿಯಾಗುತ್ತೆ ಅಂತ. ಕೆಲವೊಂದು ಸಲ ಅತಿಯಾದ ನಂಬಿಕೆಯಿಂದಲೂ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಯಾರನ್ನು ಎಲ್ಲಿ ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅದು ಕೂಡ ಮೇನ್ ಆಗಿರುತ್ತೆ. ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಅದೇ ಕ್ಲಾರಿಟಿ ತಗೊಳ್ಳಿ. ನಿಜವಾಗಿ ನೀನು ನನ್ನನ್ನು ಪ್ರೀತಿಸ್ತೀಯಾ, ಮದುವೆ ಆಗ್ತೀಯಾ, ಟೈಮ್ ಪಾಸ್ ಮಾಡ್ತೀಯಾ ಕೇಳಿ. ಅವರು ನೂರಾರು ಕನಸುಗಳನ್ನು ತೋರಿಸ್ತಾರೆ, ಆಸೆಗಳನ್ನು ಹುಟ್ಟಿಸ್ತಾರೆ, ಮಿದ್ಲಲ್ಲಿ ಕೈ ಕೊಟ್ಟು ಹೋಗ್ತಾರೆ ಕೆಲವರು. ಸೊ ಆವಾಗ ಹೆಣ್ಮಕ್ಳಿರ್ಬೋದು ಗಂಡ್ಮಕ್ಳಿರ್ಬೋದು ಅತಿಯಾಗಿ ಪ್ರೀತಿ ಮಾಡಿರ್ತಾರೆ, ಅವ್ರಿಗೆ ಸಹಿಸ್ಕೊಳ್ಳಿಕ್ಕಾಗಲ್ಲ. ಕೇಳಿ ಫಸ್ಟಿಗೇನೆ, ಎಲ್ಲ ನಿಮ್ಮ ಮನೆಯಲ್ಲಿ ಒಪ್ತಾರಾ, ಓಕೆನಾ ನಾನು ನಿಮಗೆ ಮನೆ. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು. ಏನಕ್ಕಂದರೆ ಮತ್ತೆ ಲಾಸ್ಟ್ ಮೂಮೆಂಟಲ್ಲಿ ನೀವು ಕಣ್ಣೀರು ಹಾಕ್ತಾ ಇರ್ತೀರಾ, ಡಿಪ್ರೆಷನ್ಗೆ ಹೋಗ್ತೀರಾ, ಸ್ಟ್ರೆಸ್ಸಲ್ಲಿರ್ತೀರಾ, ಲೈಫೇ ಮುಗ್ದೋಯ್ತು, ಏನಿಲ್ಲ ಜೀವನ. ಸೊ ಇವಾಗ ಕೆಲವರಿಲ್ಲಿ ಕತ್ತಲೆ ಕೊನೆಯಲ್ಲಿರ್ತೀರಾ, ಲೈಟ್ ಆಫ್ ಮಾಡಿರ್ತೀರಾ, ಕಣ್ಣೀರು ಹಾಕ್ತಾ ಇದ್ದೀರಾ. ಹೌದಾ ಅಲ್ವಾ ಹೇಳಿ ನನಗೆ? ಹೇಳಿ, ಎಷ್ಟು ಅಳ್ತಾ ಇದ್ದೀರಾ? ಊಟ ಮಾಡ್ತಾ ಇಲ್ಲ ಸರಿಯಾಗಿ, ನಿಮ್ಮನ್ನು ನೀವು ಪ್ರೀತಿಸ್ತಾ ಇಲ್ಲ, ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ತಾ ಇಲ್ಲ. ಹೌದಾ ಅಲ್ವಾ ಹೇಳಿ? ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ. ಅತಿಯಾಗಿ ಯಾವುದಕ್ಕೂ ಆಲೋಚನೆ ಮಾಡಬೇಡಿ. ಏನೇ ಒಂದು ಸಮಸ್ಯೆ ಇದ್ರೂ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯಾರಿಗಾದ್ರೂ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗಿ. ಸೊ ಅಲ್ಲಿ ನಾನು ಸಪ್ರೇಟ್ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.